ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್. ಈ ಒಂದು ಯೂಟ್ಯೂಬ್ ಚಾನಲು ಹೊಸ ಯೂಟ್ಯೂಬ್ ಚಾನಲ್. ಈ ಒಂದು ಚಾನಲ್ನ ನಾನು ಓಪನ್ ಮಾಡಿ ಹತ್ತತ್ರ 1 ತಿಂಗಳಾಗಿದ್ರೂ ಇನ್ನೂ ಯಾವುದೇ ರೀತಿಯಾದಂಥ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಕಾರಣ ಇಷ್ಟೇ, ನನಗಿದ್ದಿದ್ದ ಆಸೆ ಏನಂದರೆ ನಾನು ಒಂದು ಒಳ್ಳೆ ಪ್ಲೇಸ್ಗೆ ಟ್ರಾವೆಲ್ ಮಾಡ್ತಾ ಇಂಟ್ರಡಕ್ಷನ್ ವೀಡಿಯೋ ಮಾಡಬೇಕು ಅಂತ ಇತ್ತು. ಹಾಗಾಗಿ ನಾನು ಇನ್ನೂ ಯಾವುದೇ ರೀತಿಯಾದಂಥ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಸೊ ನನ್ನ ಹೆಸರು ಮೇಘನಾ. ನಾನು ಮೂಲತಃ ನಾಗಮಂಗಲದವಳು. ನನ್ನ ನೇಟಿವ್ ನಾಗಮಂಗಲ ಆದರೂ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಸೊ ನನ್ನ ಒಂದು ಚಾನಲಲ್ಲಿ ಯಾವ ರೀತಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ಅಂದರೆ, ಒಂದು ಕುಕ್ಕಿಂಗು, ಒಂದು ಕ್ಯಾಶುವಲ್ಲು ಆ್ಯಂಡ್ ಟ್ರಾವೆಲಿಂಗ್ ವ್ಲಾಗ್ಸು. ಸೊ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿ ವ್ಲಾಗ್ ಬೇಕು ಅಂತ ಕೇಳ್ತಿರೋ ಆ ರೀತಿಯಾದಂಥ ವ್ಲಾಗ್ನ ನಾನು ಮಾಡಿ ಅಪ್ಲೋಡ್ ಮಾಡೋ ಪ್ರಯತ್ನ ಖಂಡಿತವಾಗ್ಲೂ ನನ್ನ ಕಡೆಯಿಂದ ನಾನು ಮಾಡ್ತೀನಿ. ಸೊ ಇವತ್ತು ನಾನು ಟ್ರಾವೆಲ್ ಮಾಡ್ತಿರೋದು ಮೇಲುಕೋಟೆಗೆ. ಸೊ ಮೇಲುಕೋಟೆ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಮೇಲುಕೋಟೆ ಒಂದು ಐತಿಹಾಸಿಕ ಸ್ಥಳ ಅಂದರೆ ತಪ್ಪಾಗಲ್ಲೇನೋ. ಅಲ್ಲಿ ತುಂಬ ಒಳ್ಳೊಳ್ಳೆ ದೇವಸ್ಥಾನಗಳು ಜೊತೆಗೆ ನೋಡಬೇಕಾಗಿರೋಂಥ ತುಂಬ ಒಳ್ಳೊಳ್ಳೆ ಜಾಗಗಳಿದೆ. ಸೊ ನಾನು ಮೂಲತಃ ನಾಗಮಂಗಲದವಳಾಗಿದ್ರೂ ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲಾಗಿದ್ದರಿಂದ ನಾನು ಮೇಲುಕೋಟೆಗೆ ಒಂದು ಸರಿನೂ ಹೋಗಿರಲಿಲ್ಲ, ವಿಸಿಟ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ನಾನು ಹೋಗಿದ್ದು. ಟ್ರಸ್ಟ್ ಮೀ, ಪ್ಲೇಸ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿರುತ್ತೆ. ನಾನು ಫಸ್ಟ್ ಟೈಮ್ ಹೋಗಿದ್ದು, ನಂಗೆ ತುಂಬ ಖುಷಿ ಆಯಿತು ಆ ಒಂದು ಪ್ಲೇಸು, ದೇವಸ್ಥಾನ ಎಲ್ಲ ನೋಡಿ. ನಾನು ಈ ಮೇಲುಕೋಟೆಗೆ ನಾನು ಮತ್ತು ನಮ್ಮ ಆಫೀಸಲ್ಲಿ ಒಬ್ಬರು ಅಕ್ಕ ಇದ್ದಾರೆ, ಹೇಮಕ್ಕ ಅಂತ, ನಾವಿಬ್ಬರೂ ಕೂಡ ಬಸ್ಸಲ್ಲಿ ಹೋಗಿದ್ದು. ಪ್ರೈವೇಟ್ ವೆಹಿಕಲ್ಸಲ್ಲಿ ಹೋಗೋದಕ್ಕಿಂತ ಬಸ್ಸಲ್ಲಿ ಹೋದರೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಒಂಥರ ಮಜವಾಗಿರುತ್ತೆ. ಬಸ್ಸಿಂದ ಇಳಿದು ಒಂದು 100 ಮೀಟರ್ಸ್ ನಡ್ಕೊಂಡು ಹೋಗ್ತಿದ್ದಂಗೆ ನಿಮಗೆ ಈ ಒಂದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಆರ್ಚ್ ಕಾಣಿಸುತ್ತೆ. ಸೊ ಇವಾಗ ಏನು ನೋಡ್ತಿದ್ದೀರಲ್ಲ, ಅದು ಯೋಗ ನರಸಿಂಹಸ್ವಾಮಿ ಟೆಂಪಲ್ನ ಮುಖ್ಯ ದ್ವಾರ. ಸೊ ಇಲ್ಲಿ ನಾವು ಬಂದು ನಾನು ಮತ್ತು ಅಕ್ಕ ಇಬ್ಬರು ಪೂಜೆ ಮಾಡಿ ಹೊರಟ್ವಿ ಮೆಟ್ಲು ಹತ್ಕೊಂಡು. ಸೊ ಇಲ್ಲಿ ಸುಮಾರು ಒಂದು 150ರಿಂದ 200 ಮೆಟ್ಲುಗಳಿದೆ. ಸೊ ನನಗೆ ನಡ್ಕೊಂಡು ಹೋಗೋದ್ರೆ ಎಷ್ಟು ದೂರ ಆದರೂ ನಡ್ಕೊಂಡು ಹೋಗ್ಬಿಡ್ತೀನಿ. ಆದರೆ ಮೆಟ್ಲು ಹತ್ತಬೇಕು ಅಂದ್ರೇ ನನಗೆ ಸ್ವಲ್ಪ ಕಷ್ಟ. ಸೊ ಅಂದರೂ ಕೂಡ ಫಸ್ಟ್ ಟೈಮು ಈ ಪ್ಲೇಸ್ಗೆ ವಿಸಿಟ್ ಮಾಡಿದ್ರಿಂದ ಹೆಂಗಿರುತ್ತೆ ಏನು ಅನ್ನೋ ಕ್ಯೂರಿಯಾಸಿಟಿ ತುಂಬ ಇತ್ತು ನನಗೆ, ದೇವಸ್ಥಾನ ಹೆಂಗಿರುತ್ತೆ ಏನು ಅಂತ ಎಲ್ಲ. ಸೊ ಅದಕ್ಕೇ ನಾನು ಎಷ್ಟೇ ಕಷ್ಟ ಆದರೂ ಖುಷಿಯಿಂದ ಬೇಗ ಹತ್ಬಿಟ್ಟೆ. ಸೊ ನೀವು ಹತ್ತುವಾಗ ನಿಮಗೆ ಸುಸ್ತಾಯಿತು ಅಂದರೂ ಏನು ಯೋಚನೆ ಮಾಡೋದಿಲ್ಲ. ಅಕ್ಕಪಕ್ಕದಲ್ಲಿ ಲೆಮನ್ ಶರಬತ್ತು ಜೊತೆಗೆ ಬಟರ್ ಮಿಲ್ಕ್ ಎಲ್ಲ ಮಾರ್ತಿರ್ತಾರೆ. ನೀವು ಕುಡ್ಕೊಂಡು ಮೆಟ್ಲು ಹತ್ಕೊಂಡು ಹೋಗ್ಬೋದು. ಸೊ ಮೆಟ್ಲು ಹತ್ತುತ್ತಾ ಕೊನೆಗೂ ಆ ಒಂದು ಆರ್ಚ್, ನಾವು ಕೆಳಗಡೆಯಿಂದ ಏನು ನೋಡಿದ್ವಿ ಅಲ್ಲ ಆ ಆರ್ಚ್ ಸಿಕ್ತು. ಸೊ ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಒಳಗಡೆ ನಾವು ವಿಡಿಯೋ ಮತ್ತು ಫೋಟೋ ಎಲ್ಲ ತೊಗೊಳಂಗಿರಲಿಲ್ಲ. ಸೊ ಹಾಗಾಗಿ ಯಾವ ವಿಡಿಯೋನೂ ನಾನು ಮಾಡ್ಕೊಂಡಿಲ್ಲ. ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಸೊ ಹೊರಗಡೆಯಿಂದ ನೀವೇನು ನೋಡ್ತಿದ್ದೀರಲ್ಲ, ಆ ಒಂದು ದೇವಸ್ಥಾನದ ಹಿಂದಿನ ಭಾಗದಲ್ಲಿ ನಿಮಗೆ ಈ ರೀತಿಯಾದಂಥ ವ್ಯೂ ಕಾಣಿಸುತ್ತೆ. ಸೊ ಇಳ್ಕೊಂಡು ಬರ್ತಾ ನಾನು ಈ ಬ್ಯಾಸ್ಕೆಟ್ಸ್ ನೋಡಿದೆ. ಅದು ಕೈಯಲ್ಲೇ ಮಾಡಿರೋಂತಹ ಬ್ಯಾಸ್ಕೆಟ್ಸು, ಈ ಪ್ಲಾಸ್ಟಿಕ್ ಬ್ಯಾಗ್ಸ್ ಎಲ್ಲ ನನಗೆ ತುಂಬ ಅಟ್ರಾಕ್ಟ್ ಅನ್ನಿಸ್ತು. ಅದನ್ನು ವೀಡಿಯೋ ಮಾಡಿಕೊಂಡು ಸೊ ನೆಕ್ಸ್ಟ್ ಕೆಳಗಡೆ ಬರ್ತಿದ್ದಂಗೆ ನಾವೇನು ಯೋಗ ನರಸಿಂಹಸ್ವಾಮಿ ಆರ್ಚ್ ನೋಡಿದ್ವಲ್ಲ, ಅದ್ರ ಎದುರುಗಡೆ ಇನ್ನೊಂದು ದೇವಸ್ಥಾನ ಇತ್ತು. ಅದ್ರ ಒಳಗಡೆ ಬಂತ ನಿಮಗೆ ಈ ಕಲ್ಯಾಣಿ ಕಾಣಿಸುತ್ತೆ. ಸೊ ಕಲ್ಯಾಣಿ ಕೂಡ ಸಕ್ಕತ್ತಾಗಿತ್ತು. ನೀರು ಮಾತ್ರ ಅಷ್ಟೇ ನೀಟಾಗಿ ಚೆನ್ನಾಗೂ ಕೂಡ ಇತ್ತು. ನೋಡಿದ್ದೆ ಫುಲ್ ಖುಷಿ ಆಯಿತು. ಇಲ್ಲಿ ಫೋಟೋ ಶೂಟ್ಸ್ ಎಲ್ಲ ಮಾಡಿಸ್ಕೊತಿದ್ರು ಮದುವೆದು, ಅದು ನೋಡಿ ನನಗೆ ಖುಷಿ ಆಯಿತು. ಸೊ ಅಲ್ಲಿಂದ ನಡೆದು ಬಂದು ಸಾಕಾಗಿದ್ದರಿಂದ ಸ್ವಲ್ಪ ಹೊತ್ತು ಕಲ್ಯಾಣಿಲಿ ನಾವು ಕಾಲಾಡಿಸ್ತಾ ಆಟ ಆಡ್ತಾ ಕೂತಿದ್ವಿ. ಸೊ ನೋಡ್ತಿದ್ರಲ್ಲ ಮೀನುಗಳು ಎಷ್ಟಿದೆ, ಎಷ್ಟು ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ತುಂಬಾ ಆಯಾಸ ಕಮ್ಮಿ ಆದಂಗೆ ಆಯಿತು. ಅಷ್ಟು ದೂರ ನಡೆದು ಬಿಸಿಲಲ್ಲಿ ಬಂದಿದ್ದಕ್ಕೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು. ಸೊ ನೋಡಿ ಮೀನುಗಳಿಗೆ ಎಷ್ಟು ಚೆನ್ನಾಗಿದೆ, ನನಗೆ ತುಂಬ ಕ್ಯೂಟ್ ಅನ್ನಿಸ್ತು ಆ ಮೀನುಗಳೆಲ್ಲ. ತುಂಬ ಖುಷಿ ಆಯಿತು ಅದನ್ನು ನೋಡಿ. ಸೊ ಇಲ್ಲಿಂದ ನೆಕ್ಸ್ಟು ನಾವು ಅಕ್ಕ ನಂಗೆ ನಾಮ ಇಕ್ಕಿಸ್ಕೋಬೇಕು ಅಂತಿದ್ರು. ಸೊ ಅಲ್ಲಿ ನಾಮ ಇಕ್ತಿದ್ರು, ಅಲ್ಲಿ ಇಕ್ಕಿಸ್ಕೊಂಡು ನಾವು ಮುಂದೆ ಚೆಲುವನಾರಾಯಣ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಿದ್ವಿ. ಹಶ್ವಾಗ್ತಿತ್ತು, ಏನೂ ತಿಂದಿರಲಿಲ್ಲ. ಸೊ ಅದಕ್ಕೇ ಮಧ್ಯಾಹ್ನ ನಾವು ಪುಳಿಯೋಗರೆ, ಅಲ್ಲಿ ಫೇಮಸ್ ಅಲ್ವಾ, ಪುಳಿಯೋಗರೆ ಮತ್ತು ಸಕ್ಕರೆ ಪೊಂಗಲ್ ತೊಗೊಂಡು ತಿಂದ್ಕೊಂಡು ಹೋದ್ವಿ. ನಾವು ಹೋಗೋ ಅಷ್ಟರಲ್ಲಿ 2:45 ಸೊ ಈ ಒಂದು ದೇವಸ್ಥಾನ ಓಪನ್ ಆಗೋದೇ 3:30ಗಂತೆ. ಶನಿವಾರ ಭಾನುವಾರ 3:30ಗೆ ಓಪನ್ ಅಂತೆ, ಓಪನ್ನು. ಇನ್ನು ಮಿಕ್ಕಿದ ದಿನದಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೂ 4 ಗಂಟೆಗೇನೋ ಓಪನ್ ಅಂತೆ. ಸೊ ಹಾಗೆ ಸರಿ ಹೆಂಗೂ 2:45, ಇನ್ನೂ ಸ್ವಲ್ಪ 3/4 ಗಂಟೆ ಟೈಮ್ ಇತ್ತು ಅಂದ್ಬಿಟ್ಟು ಹಾಗೆ ಸುಮ್ಮನೆ ವೀಡಿಯೋ ಮಾಡಿಕೊಂಡು ಹೋದ್ವಿ. ಇದು ಏನು ವೀಡಿಯೋ ಮಾಡ್ತಿದ್ದಲ್ಲ, ಇದು ದೇವಸ್ಥಾನದ ಹಿಂದಿನ ಭಾಗ. ಸೊ ನೀವೇ ನೋಡ್ತಿರ್ಬೋದು, ಇಲ್ಲೆಲ್ಲ ಥರದ್ದು ಸ್ನ್ಯಾಕ್ಸ್ ಇಟ್ಕೊಂಡಿದ್ದಾರೆ. ನಿಮ್ಗೇನಾದರೂ ಹಶ್ವಾಯಿತು ಅಂದರೆ ನೀವು ಜ್ಯೂಸ್ ಕುಡಿಯೋರು ಕುಡಿಬೋದು, ಸ್ನ್ಯಾಕ್ಸ್ ತಿನ್ನೋರು ತಿನ್ಬೋದು, ಅಥವಾ ಏನಾದರೂ ಊಟ ಮಾಡಬೇಕು ಅಂದರೆ ಅಲ್ಲೇ ಕೂಡ ಮೆಸ್ ಕೂಡ ಇತ್ತು, ನೀವು ಬೇಕಾದ್ರೆ ಊಟನೂ ಮಾಡ್ಕೋಬೋದು. ಸೊ ನಾನು ಹೇಳ್ದಂಗೆ ಮೇಲುಕೋಟೆ ಅಂದರೆ ದೇವಸ್ಥಾನಗಳಿಗೆ ಫೇಮಸ್ ಅಂತಲೇ ಹೇಳ್ಬೋದು. ಒಂದು 100 ಮೀಟರ್ಸ್ಗೆಲ್ಲ ದೇವಸ್ಥಾನ, ಕಲ್ಯಾಣಿ ಎಲ್ಲ ಸಿಗ್ತಾ ಇರುತ್ತೆ ನಿಮಗೆ. ಆರಾಮಾಗಿ ನೋಡಿ ಕಣ್ ತುಂಬಿಸ್ಕೊಂಡು ಹೋಗ್ಬೋದು, ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಹೋಗ್ಬೋದು. ಸೊ ಹಾಗೆ ಇಲ್ಲೊಂದು ದೇವಸ್ಥಾನ ನೋಡಿದೆ, ಅದು ನನ್ನ ಥರ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಅದ್ರದ್ದು ಒಂದು ವಿಡಿಯೋ ಮಾಡಿಕೊಂಡೆ.
ಸೊ ಇಲ್ಲಿ ನಾವು ವಿಡಿಯೋ ಮಾಡಿಕೊಂಡು ಫೋಟೋ ತಕ್ಕೊಂಡು ಹಾಗೆ ಒಂದು 3:30ವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ. 3:30 ಆದಮೇಲೆ ದೇವಸ್ಥಾನ ಓಪನ್ ಆಯಿತು. ಅಲ್ಲೂ ಕೂಡ ವಿಡಿಯೋ ಫೋಟೋ ಎಲ್ಲ ತೊಗೊಳಂಗಿರಲಿಲ್ಲ. ದೇವ್ರ ದರ್ಶನ ಮುಗಿಸ್ಕೊಂಡು ಅಕ್ಕ ತಂಗಿ ಕೊಳ ಅಂತ ಒಂದು ಕೊಳ ಇದೆ, ಅದು ಫೇಮಸ್ ಕೊಳ. ಸೊ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ನಾವು ಅಕ್ಕ ಮತ್ತು ತಂಗಿ ಕೊಳನ ನೋಡಿದ್ವಿ. ಎರಡೂ ಕೊಳ ಕೂಡ ನೀಟಾಗಿತ್ತು. ಇದು ಬಂದು ಅಕ್ಕ ಕೊಳ. ಸೊ ನೋಡಿ ಕೊಳ ನೀಟಾಗಿದೆ. ಒಂಚೂರು ಅಲ್ಲೂ ಕೂಡ ಗಲೀಜಂತ ಎಲ್ಲ ಏನೂ ನನಗೆ ಅನ್ನಿಸ್ಲಿಲ್ಲ, ಕೊಳೆ ಅಂತಲೂ ಅನ್ನಿಸ್ಲಿಲ್ಲ. ನೀರು ಹಾಗೆ ನೀಟಾಗಿತ್ತು. ಸೊ ಎಲ್ಲರೂ ಯಾರು ಬೇಕಂದ್ರೂ ಮುಖ ತೊಳ್ಕೊಂಡು ಕೈಕಾಲು ತೊಳ್ಕೊಂಡು ಹೋಗ್ಬೋದಿತ್ತು. ಸೊ ಇಲ್ಲಿ ನಾನೊಂದು ಚಿಕ್ಕ ಆಮೆ ನೋಡಿದೆ ಅಕ್ಕ ಕೊಳಲ್ಲಿ. ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ, ಹಂಗೆ ಒಂಥರ ಕ್ಯೂಟ್ ಅನ್ನಿಸ್ತು. ಸೊ ಅದ್ರದ್ದು ಕೂಡ ಒಂದು ವಿಡಿಯೋ ಮಾಡಿಕೊಂಡೆ. ಅದಕ್ಕೇನು ಡಿಸ್ಟರ್ಬ್ ಮಾಡಲಿಲ್ಲ. ನಾವು ವಿಡಿಯೋ ಮಾಡಿಕೊಂಡು ನೆಕ್ಸ್ಟು ನಾವು ಮುಂದೆ ತಂಗಿ ಕೊಳ ನೋಡೋದಕ್ಕೆ ಅಂತ ಹೊರಟ್ವಿ. ಸೊ ಅಕ್ಕ ಕೊಳ ಎಷ್ಟು ನೀಟಾಗಿದೆಯೋ ತಂಗಿ ಕೊಳ ಕೂಡ ಹಾಗೆ ಇನ್ನೂ ನೀಟಾಗಿತ್ತು. ಸೊ ಇದು ಬಂದು ತಂಗಿ ಕೊಳ. ಇಲ್ಲೂ ಕೂಡ ಬಂದು ಆರಾಮಾಗಿ ಯಾರಿಗಾದ್ರೂ ಬೋರ್ ಆಗ್ತಿದ್ರೆ, ಅಲ್ಲಿ ಊರವ್ರಂತೂ ಅದೃಷ್ಟವಂತರು, ನಂಗೆ ಬೇಜಾರಾಗ್ತಿದ್ರೆ ಇಲ್ಲಿ ಬಂದು ಕೂತು ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ತಂಗಿ ಕೊಳನೂ ಕೂಡ ನೋಡಿಕೊಂಡು ಖುಷಿಪಟ್ಟು ನಾವು ಮತ್ತೆ ವಾಪಸ್ಸು ಧನುಷ್ಕೋಟಿಗೆ ಹೋಗೋಕ್ಕೆ ಅಂದ್ಬಿಟ್ಟು ಹೊರಟ್ವಿ. ಸೊ ಧನುಷ್ಕೋಟಿ ಒಂದು ಕಾಡಿಂದ ಹೋಗಬೇಕು ನಾವು ಧನುಷ್ಕೋಟಿಗೆ. ನಾವು ಹೇಳ್ದಂಗೆ ಬಸ್ಸಲ್ಲಿ ಬಂದಿದ್ದು. ನಾವು ಕಾಡಲ್ಲಿ ನಡ್ಕೊಂಡೇ ಹೋದ್ವಿ ರೋಡಲ್ಲಿ. ಅಂದರೆ ಜಾಸ್ತಿ ಜನ ಇರಲ್ಲ, ಒಬ್ಬೊಬ್ರು ಇರ್ತಾರೆ, ಏನು ಭಯ ಅಂತ ಅನಿಸಲ್ಲ. ಆದರೆ ಇದು 1.5 to 2 ಕಿಲೋಮೀಟ್ರ್ ಇರ್ಬೋದು. ಚಲುವನಾರಾಯಣ ಸ್ವಾಮಿ ದೇವಾಲಯದಿಂದ ಧನುಷ್ಕೋಟಿಗೆ ಒಂದಷ್ಟು ಕಿಲೋಮೀಟರ್ಸ್ ಆಗುತ್ತೆ. ನಾವು ಹಂಗೂ ಫುಲ್ ಖುಷಿಯಿಂದ ಕಾಡಿನ ಮಧ್ಯೆ ನಡ್ಕೊಂಡು ಹೋದ್ವಿ ರೋಡಲ್ಲಿ. ಸೊ ಅದಾದಮೇಲೆ ನಡೀತಾ ಬಿಸಿಲಲ್ಲಿ ನಡೀತಿದ್ರಿಂದ ಸ್ವಲ್ಪ ಸುಸ್ತಾಗಿತ್ತು. ಅದಕ್ಕೆ ಇಬ್ಬರೂ ಒಂದು ಶುಗರ್ ಕೇನ್ ಜ್ಯೂಸ್ ಕುಡಿದ್ವಿ. ತಂಪಾಗಿತ್ತು, ಚೆನ್ನಾಗಿತ್ತು. ಅದಾದಮೇಲೆ ನಾವು ಮತ್ತೆ ಧನುಷ್ಕೋಟಿಗೆ ಈ ಒಂದು ಸ್ಟೆಪ್ಸ್ ಹತ್ಕೊಂಡು ಹೋದ್ವಿ. ಇಲ್ಲೂ ಕೂಡ ಇಲ್ಲೊಂದು 50 ಸ್ಟೆಪ್ಸ್ ಇರ್ಬೋದು ಅಷ್ಟೇ. ಇಲ್ಲೇನು ಹೆಚ್ಚು ಸ್ಟೆಪ್ಸ್ ಇಲ್ಲ, ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಈ ಪ್ಲೇಸ್ ಕೂಡ ನಿಜವಾಗ್ಲೂ ಸಕ್ಕತ್ತಾಗಿತ್ತು. ನಮಗಂತೂ ಫುಲ್ ಖುಷಿ ಕೊಡ್ತು. ಸೊ ಅಲ್ಲಿ ಒಂದಷ್ಟು ದೂರ ಬಂದು ಈ ಒಂದು ವಿಡಿಯೋ ಮಾಡಿಕೊಂಡೆ. ಈ ಒಂದು ಪ್ಲೇಸ್ದು ತುಂಬ ಚೆನ್ನಾಗಿದೆ ಅನ್ನಿಸ್ತು. ಅದಕ್ಕೆ ವಿಡಿಯೋ ಮಾಡಿಕೊಂಡು ಮತ್ತೆ ಹಾಗೆ ನಡ್ಕೊಂಡು ಹೋದ್ವಿ. ಫೈನಲಿ ನಾವು ಧನುಷ್ಕೋಟಿಗೆ ರೀಚ್ ಆದ್ವಿ. ಸೊ ನೀವೇ ನೋಡ್ತಿದ್ದೀರಲ್ಲ, ಈ ಒಂದು ಧನುಷ್ಕೋಟಿ ಇತಿಹಾಸ ನಿಮಗೂ ಗೊತ್ತು ಅನಿಸುತ್ತೆ. ಸೀತಾಮಾತೆಗೆ ದಾಹ ಆದಾಗ ರಾಮ ಆ ಒಂದು ಬಂಡೆಗೆ ಬಾಣ ಬಿಟ್ಟು ನೀರು ತೆಗ್ದಿರೋ ಅಂಥದ್ದು. ಸೊ ನೋಡಿ, ನೀರು ಇನ್ನೂ ಹಾಗೆ ಇದೆ. ಅದು ಯಾವತ್ತಿಗೂ ಕೂಡ ನೀರು ಹಿಂಗಲ್ವಂತೆ, ಹಾಗೆ ಇರುತ್ತಂತೆ. ಸೊ ಹಿಂದೆಗಡೆ ಏನು ದೇವ್ರು ಕಾಣ್ತಿದೆಯಲ್ಲ, ಅಲ್ಲೆಲ್ಲರೂ ಕಾಯಿನ್ಸ್ ಇಟ್ಟಿದ್ರು. ನಾನು ಹೋಗಿ ನಂದೇನು ವಿಶ್ ಇದೆ ಅದನ್ನು ಬೇಡ್ಕೊಂಡು ಕಾಯಿನ್ ಇಟ್ಟು ಬಂದೆ. ಸೊ ಕೆಳಗಡೆ ಇಳಿದು ಬಂದು ನಾವು ಇಬ್ಬರು ಈ ಒಂದು ಚುರುಮುರಿ ತೊಗೊಂಡು ತಿನ್ಕೊಂಡು ಕಾಡಿನ ಮಧ್ಯೆ ಹೋದ್ವಿ. ನೆಕ್ಸ್ಟ್ ನಾವು ಹೋಗಿದ್ದೆ ರಾಯಗೋಪುರ ಅಂತ. ಅಲ್ಲಿ ಹನುಮಂತಂದು ವಿಗ್ರಹ ಇತ್ತು, ಅದೂ ಒಂದು ವಿಡಿಯೋ ಮಾಡಿಕೊಂಡು. ಸೊ ಹಾಗೆ ಮುಂದೆ ಇಲ್ಲೂ ಕೂಡ ಸ್ಟೆಪ್ಸ್ ಇದೆ. ಇಲ್ಲೂ ಏನೋ ಹೆಚ್ಚು ಸ್ಟೆಪ್ಸ್ ಇಲ್ಲ, ಹಬ್ಬ ಅಂದರೆ ಒಂದು 25 ಸ್ಟೆಪ್ಸ್ ಇರ್ಬೋದು ಅಷ್ಟೇ. ಸೊ ಮುಂದೆ ಹೋಗ್ತಾ ಅಲ್ಲಿ ಯಾವುದು ದೇವಸ್ಥಾನ ಅಂತ ಇರಲಿಲ್ಲ, ಆದರೆ ಈ ಥರ ಒಂದು ಗೋಪುರಗಳೆಲ್ಲ ಚೆನ್ನಾಗಿತ್ತು. ಸೊ ಇಲ್ಲೂ ಕೂಡ ಮದುವೆದು ಶೂಟಿಂಗ್ಗಳು ನಡೀತಿತ್ತು, ಪ್ರೀ ವೆಡ್ಡಿಂಗ್ ಶೂಟಿಂಗ್ಸು. ತುಂಬ ಚೆನ್ನಾಗಿತ್ತು. ಯಾರ್ಯಾರೆಲ್ಲ ವೀಡಿಯೋಸ್ ಮಾಡ್ಕೋಬೋದು, ಆರಾಮಾಗಿ ವೀಡಿಯೋಸು ಮಾಡ್ಕೋಬೋದು, ಫೋಟೋಸ್ ತೊಗೋಬೋದು. ಪ್ರೀ ವೆಡ್ಡಿಂಗ್ ಶೂಟ್ಸ್ಗೆಲ್ಲ ತುಂಬ ಬರ್ತಾರೆ ಈ ಜಾಗಕ್ಕೆ, ಮೇಲ್ಕೋಟೆಗೆಲ್ಲ. ಸೊ ಮೇಲ್ಕೋಟೆ ಜರ್ನಿ ಮುಗಿಸಿ ಅಲ್ಲಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಪಡೆದು ರಿಟರ್ನು ನಾವು ಒಂದು 6:30 ಹಂಗೆ ಬ್ಯಾಂಗ್ಳೂರು ಬಸ್ ಹತ್ತಿದ್ವಿ. ನಮಗೆ ಡೈರೆಕ್ಟ್ ಬೆಂಗಳೂರು ಬಸ್ ಸಿಗಲಿಲ್ಲ. ಸೊ ಅದರಿಂದ ಮಂಡ್ಯಗೆ ಹೋದ್ವಿ. ಮಂಡ್ಯದಿಂದ ನಾವು ಸ್ಯಾಟಲೈಟ್ ಬಸ್ ಹತ್ತಿದ್ವಿ. ನಾವಿರೋದು ಶ್ರೀನಗರ ಆಗಿರೋದ್ರಿಂದ ನಾವು ಮತ್ತೆ ರಿಟರ್ನು ಮಂಡ್ಯಗೆ ಹೋಗಿ, ಮಂಡ್ಯದಿಂದ ಸ್ಯಾಟಲೈಟ್ ಬಸ್ಗೆ ಹೋಗಿ, ಆ ಸ್ಯಾಟಲೈಟ್ಗೆ ಹೋಗೋ ಅಷ್ಟರಲ್ಲೇ ಆಲ್ಮೋಸ್ಟ್ 9:30 ಆಗಿಬಿಟ್ಟಿತ್ತು. ಏನೂ ಭಯ ಇರಲಿಲ್ಲ, ಹೊರಗಡೆ ಜನ ಇನ್ನೂ ಓಡಾಡ್ತಿದ್ರು. ಸೊ ಆರಾಮಾಗಿ ಅಕ್ಕ ನಾವು ಇಬ್ಬರೂ ನಡ್ಕೊಂಡು ಮಾತಾಡ್ಕೊಂಡು ಬಂದ್ವಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ನಿಮಗೂ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ನಾನು ಹೇಳ್ದಂಗೆ ಯಾರೆಲ್ಲ ಇನ್ನೂ ಮೇಲ್ಕೋಟೆಗೆ ಒಂದ್ಸರಿನೂ ವಿಸಿಟ್ ಮಾಡಿಲ್ವೋ, ಒಮ್ಮೆ ನೀವು ವಿಸಿಟ್ ಮಾಡಿ, ನಿಮಗೂ ಕೂಡ ಆ ಪ್ಲೇಸ್ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು.